ಬೆಂಗಳೂರಲ್ಲಿ ಸಿಸಿಬಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ಮಾಡಿದ್ದಾರೆ. ರೇವ್ ಪಾರ್ಟಿ ಮೇಲೆ ದಾಳಿ ನಡೆಸಿದ್ದಾರೆ ಸಿಸಿಬಿ ಪೊಲೀಸರು. ಎಲೆಕ್ಟ್ರಾನಿಕ್ ಸಿಟಿ ಬಳಿಯ ಫಾರ್ಮ್ ಹೌಸ್ನಲ್ಲಿ ಈ ದಾಳಿ ನಡೆದಿದೆ. ಎಲೆಕ್ಟ್ರಾನಿಕ್ ಸಿಟಿಯ ಫಾರ್ಮ್ ಹೌಸ್ನಲ್ಲಿ ರೇವ್ ಪಾರ್ಟಿ ಮಾಡ್ತಾ ಇದ್ದಂಥ ತಂಡವನ್ನ ಎಡೆಮುರಿ ಕಟ್ಟಿದ್ದಾರೆ ಪೊಲೀಸರು. ಪಾರ್ಟಿಯಲ್ಲಿ ಮಾದಕ ವಸ್ತು MDMA ಮತ್ತು ಕೊಕೇನ್ ಪತ್ತೆಯಾಗಿದೆ. ಪಾರ್ಟಿಯಲ್ಲಿ ಆಂಧ್ರ ಮತ್ತು ಬೆಂಗಳೂರು ಮೂಲದ 100ಕ್ಕೂ ಹೆಚ್ಚು ಜನ ಭಾಗಿಯಾಗಿದ್ದರು. ಬರ್ತ್ಡೇ ನೆಪದಲ್ಲಿ GR ಫಾರ್ಮ್ ಹೌಸ್ನಲ್ಲಿ ನಡೀತಾ ಇದ್ದಂಥ ಪಾರ್ಟಿ ಅದು. ಸಿಸಿಬಿಯ ಆಂಟಿ ನಾರ್ಕೋಟಿಕ್ಸ್ ವಿಭಾಗದ ಅಧಿಕಾರಿಗಳಿಂದ ದಾಳಿ ಮಾಡಲಾಗಿದೆ. ಕಾನ್ಕಾರ್ಡ್ ಮಾಲೀಕ ಗೋಪಾಲ್ ರೆಡ್ಡಿ ಎಂಬುವರ ಮಾಲೀಕತ್ವದ ಫಾರ್ಮ್ ಹೌಸ್. ಹೈದರಾಬಾದ್ ಮೂಲದ ವಾಸು ಎಂಬಾತನಿಂದ ಈ ಪಾರ್ಟಿ ಆಯೋಜನೆಯಾಗಿದೆ. ಒಂದು ಬೆನ್ಸ್ ಕಾರ್ನಲ್ಲಿ ಆಂಧ್ರ ಪ್ರದೇಶದ MLA ಪಾಸ್ ಪತ್ತೆಯಾಗಿದೆ. ನೋಡಿ, ಒಂದು ಬೆನ್ಸ್ ಕಾರ್, ಒಂದು ಲಕ್ಸುರಿಯಸ್ ಕಾರ್ನಲ್ಲಿ ಆಂಧ್ರ ಪ್ರದೇಶದ MLA ಪಾಸ್ ಪತ್ತೆಯಾಗಿದೆ. ಅವರ ಸಂಬಂಧಿಕರ, ನೆಂಟರ, ಸ್ನೇಹಿತರ ಅಥವಾ ಅವರೇನ ಯಾರು ಬಂದಿದ್ರು? ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸದ್ಯ 5ರನ್ನ ಬಂಧಿಸಿ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಇದು ಬೆಂಗಳೂರಿನಲ್ಲಿ ಮಾದಕ ವಸ್ತುಗಳ ಬಹಳ ದೊಡ್ಡ ಮಹಾಮೇಳಾವ್ ರೀತಿಯಲ್ಲಿದು ರೇವ್ ಪಾರ್ಟಿ ಆಯೋಜನೆಯಾಗಿದೆ. ರೇವ್ ಪಾರ್ಟಿ ಅಡ್ಡೆಯ ಮೇಲೆ ರೇವ್ ಪಾರ್ಟಿ ಮಾಡ್ತಾ ಇದ್ದಂಥ ಜಾಗಕ್ಕೆ ಸಿಸಿಬಿ ಎಂಟ್ರಿ ಕೊಟ್ಟಿದೆ. ಮತ್ತಿನ ನಶೆಯಲ್ಲಿದ್ದಂಥ ಯುವಕರು, ಪಾರ್ಟಿಯಲ್ಲಿ ಆ ನಶೆಯಲ್ಲಿ ತೇಲಾಡ್ತಿದ್ದವರು ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ದಾರೆ, ಬೆವ್ತು ಹೋಗಿದ್ದಾರೆ. ಆ ನಶೆ ಪೊಲೀಸರನ್ನ ಕಂಡು ಸರ್ರಂತ ಇಳಿದು ಹೋಗಿದೆ ಅವರಿಗೆ. ಇದು ಎಲೆಕ್ಟ್ರಾನಿಕ್ ಸಿಟಿಯ GR ಹಾಲ್ನಲ್ಲಿ ನಡೆದಿರುವಂಥ ರೇವ್ ಪಾರ್ಟಿ. ಈ ರೇವ್ ಪಾರ್ಟಿಯಲ್ಲಿ 100 ಜನ ಭಾಗವಹಿಸಿದ್ರು. ಎಲೆಕ್ಟ್ರಾನಿಕ್ ಸಿಟಿ ಹೇಳಿ ಕೇಳಿ ಅತಿ ಹೆಚ್ಚಾಗಿ ಸಾಫ್ಟ್ವೇರ್ ಇಂಜಿನಿಯರ್ಗಳಿರುವಂಥ ಸಿಟಿ. ನೆನ್ನೆ ವೀಕೆಂಡ್ ಇತ್ತು, ಸ್ಯಾಟರ್ಡೆ ಸಂಡೇ ನೋಡಿಕೊಂಡು ನೀಟಾಗಿ ಪ್ಲಾನ್ ಮಾಡ್ಕೊಂಡು ಆಯೋಜನೆ ಮಾಡಿದ್ರು. ಇದೀಗ ಸಿಸಿಬಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ಮಾಡುವ ಮೂಲಕ ರೇವ್ ಪಾರ್ಟಿಯಲ್ಲಿ ತೊಡಗಿದ್ದಂಥವರನ್ನ ವಶಕ್ಕೆ ಪಡೆಯಲಾಗಿದೆ. ಕೇವಲ ಪಾರ್ಟಿಯಲ್ಲಿದ್ದವರನ್ನ ಮಾತ್ರವಲ್ಲ, ಮಾದಕ ವ್ಯಸನಿಗಳು, ಮಾದಕ ವಸ್ತುಗಳು, MDMA ಸೇರಿದಂತೆ, ಕೊಕೇನ್ ಸೇರಿದಂತೆ ಅನೇಕ ಮಾದಕ ವಸ್ತುಗಳ ಪತ್ತೆಯಾಗಿದೆ. ಇಲ್ಲಿ ಪೆಡ್ಲರ್ಗಳ್ಯಾರಿಲ್ಲಿ, ಈ ಡ್ರಗ್ಸ್ ಇಲ್ಲಿ ಪೆಡ್ಲರ್ಗೆ ಹೆಂಗೆ ತಲುಪುತ್ತೆ? ಇದೊಂದು ವ್ಯವಸ್ಥಿತ ಜಾಲ ಇದೆ. ಈ ಪಾರ್ಟಿ ಇಲ್ಲಿ ಆಯೋಜನೆ ಮಾಡುತ್ತೆ ಅಂತ ಹೇಳಿದ್ರೆ, 100 ಜನ ಒಟ್ಟಿಗೆ ಸೇರ್ತಾರೆ ಅಂತ ಹೇಳಿದ್ರೆ ವೆಲ್ ಪ್ಲಾನ್ಡ್ ಪಾರ್ಟಿ ಇದು. ಪಾರ್ಟಿಯಲ್ಲಿ ಐಷಾರಾಮಿ ವ್ಯಕ್ತಿಗಳೇ ಇದ್ರು. ದೊಡ್ಡ ದೊಡ್ಡ ಲಕ್ಸುರಿಯಸ್ ಕಾರ್ಗಳನ್ನೇ ತೆಗೆದುಕೊಂಡು ಬಂದಿದ್ರು. ಬೇರೆ ಬೇರೆ ರಾಜ್ಯದ ಯುವಕರು ಕೂಡ ಬಂದಿದ್ರು. ಪಕ್ಕದ ಆಂಧ್ರ ಪ್ರದೇಶದ ಒಬ್ಬ MLA ಪಾಸ್ ಹೊಂದಿದಂಥ ಕಾರ್ ಕೂಡ ಇಲ್ಲಿತ್ತು. ಸೊ ಹೀಗಾಗಿ ತನಿಖೆಯನ್ನು ತೀವ್ರಗೊಳಿಸಿದೆ ಸಿಸಿಬಿ. ಇದರ ಆಳ, ಅಗಲ, ವ್ಯಾಪ್ತಿ, ಯಾರು ಆಯೋಜನೆ ಮಾಡಿದ್ರು, ಈ ಹೋಟೆಲ್ ಹೇಗೆ ಪರ್ಮಿಷನ್ ಕೊಡ್ತು, GR ಫಾರ್ಮ್ ಹೌಸ್ ಅದರ ಮಾಲೀಕರು ಹೆಂಗೆ ಅನುಮತಿ ಕೊಟ್ಟರು, ಆಯೋಜನೆ ಮಾಡಿದಂಥವ್ರು ಯಾರು, ಪೆಡ್ಲರ್ಗಳ್ಯಾರು, ಡ್ರಗ್ ಹೇಗೆ ಸಿಕ್ತು, ಎಲ್ಲವನ್ನು ಕೂಡ ಇದೀಗ ಆಂಟಿ ನಾರ್ಕೋಟಿಕ್ಸ್ ವಿಭಾಗ ಪತ್ತೆ ಹಚ್ತಾ ಇದೆ. ಕೆಲವರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾ ಇದೆ ಸಿಸಿಬಿ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ್, ಬೆಂಗಳೂರಿನಲ್ಲಿ ಇಂಥ ಪಾರ್ಟಿಗಳು ವಸ್ತಲ್ಲ, ಆದ್ರೆ ಇತ್ತೀಚೆಗೆ ಎಲ್ಲದಕ್ಕೂ ಕೂಡ ಕಡಿವಾಣ ಹಾಕಿದ್ದೀವಿ ಅಂತ ಪೊಲೀಸರು ಹೇಳ್ಕೊಳ್ತಾ ಇದ್ರು. ಇದೀಗ ಪತ್ತೆಯಾಗಿದೆ ಯಾರು ಆಯೋಜನೆ ಮಾಡಿದ್ರು, ಎಲ್ಲಿಂದ ಇವರಿಗೆ ಡ್ರಗ್ ಸಪ್ಲೈ ಆಗ್ತಾ ಇತ್ತು. ವ್ಯವಸ್ಥಿತವಾಗಿ 100 ಜನ ಸೇರ್ತಾರೆ, ಲಕ್ಸುರಿಯಸ್ ಕಾರ್ಗಳು ಬರುತ್ತೆ. ಈ GR ಫಾರ್ಮ್ ಹೌಸ್ನವರು ಅದಕ್ಕೆ ಹೆಂಗೆ ಅನುಮತಿ ಕೊಟ್ಟರು, ಓವರಾಲ್ ಚಿತ್ರಣ ಯಾವ ರೀತಿ ಇದೆ, ಜೊತೆಗೆ ಇದನ್ನ ಆಯೋಜನೆ ಮಾಡಿದಂಥವ್ರು ಎಲ್ಲಿದ್ದಾರೆ, ಪೊಲೀಸರ ಕೈಗೆ ಸಿಕ್ಕಿದ್ದಾರಾ, ಏನ್ ಕತೆ ಮಾಹಿತಿಯನ್ನು ಕೊಡೋದಾದ್ರೆ ಸಂತೋಷ್?
ದರ್ಶತ್ ಏನಾಗುತ್ತೆ, ಪ್ರಮುಖವಾಗಿ ರೇವ್ ಪಾರ್ಟಿಗಳು ಆಫ್ಟರ್ ಅವರ್ಸ್ ಪಾರ್ಟಿ ಅಂತ ಏನು ಕರಿತೀವಿ, ಇದನ್ನ ರೇವ್ ಪಾರ್ಟಿಗಳು ಅಂತ ಹೇಳ್ತಾರೆ. ರಾತ್ರಿ ಎಲ್ಲರೂ ಮಲಗಿದ ನಂತರ ಇವರ ಪಾರ್ಟಿಗಳು ಆರಂಭವಾಗುವಂಥದ್ದು, ಅದು ಯಾರಿಗೂ ಗೊತ್ತಾಗೋದಿಲ್ಲ. ಅಂಡರ್ಗ್ರೌಂಡ್ ಪಾರ್ಟೀಸ್ ಅಂತಲೂ ಹೇಳಿ ಇದನ್ನ ಕರೀಲಾಗುತ್ತೆ. ಸೊ ನಗರದ ಹೊರವಲಯದಲ್ಲಿ ಫಾರ್ಮ್ ಹೌಸ್ ಒಂದರಲ್ಲಿ ಈ ಪಾರ್ಟಿಯನ್ನು ಆಯೋಜನೆಯನ್ನು ಮಾಡಿರುವಂಥದ್ದು. ಆದರೆ ಆ ಫಾರ್ಮ್ ಹೌಸ್ ಗೋವಿಂದ್ ರೆಡ್ಡಿ ಅನ್ನೋರಿಗೆ ಸೇರಿದ್ರು ಅನ್ನೋ ಮಾಹಿತಿ ಇರುವಂಥದ್ದು. ಅಲ್ಲಿ ಏನು ಇದೇ ರೇವ್ ಪಾರ್ಟಿಗೋಸ್ಕರನೇ ಈ ಫಾರ್ಮ್ ಹೌಸನ್ನು ಬುಕ್ ಮಾಡಿದ್ರ, ಇಲ್ಲ ಬೇರೆ ಒಂದು ಕಾರ್ಯಕ್ರಮಕ್ಕೆ ಅಂತೇಳಿ ಬುಕ್ ಮಾಡಿದ್ರ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ತನಿಖೆ ನಡೀತಾ ಇರುವಂಥದ್ದು. ಆದರೆ ಸುಮಾರು 100ಕ್ಕೂ ಹೆಚ್ಚು ಜನ ಈ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು. ಅದರಲ್ಲಿ ಆಂಧ್ರ ಮೂಲದವರೇ ಬಹುತೇಕ ಜನ ಇರುವಂಥದ್ದು. ಬಿಸ್ನೆಸ್ ಮೆನ್ಗಳಿರ್ಬೋದು, ಆಕ್ಟರ್ಸ್ಗಳಿರ್ಬೋದು, ಹೀಗೆ ಬೇರೆ ಬೇರೆ ದೊಡ್ಡ ದೊಡ್ಡ ಹೆಸರಿರುವಂಥವರೇ ಈ ಪಾರ್ಟಿಗಳಲ್ಲಿ ಭಾಗಿಯಾಗಿರುವಂಥದ್ದು. ಈ ಬಗ್ಗೆ ಏನು ಬೆಂಗಳೂರು ನಗರ CCB ಘಟಕ ಏನಿರುತ್ತೆ, ಮಾದಕ ನಿಗ್ರಹ ದಳ ಏನಿರುತ್ತೆ, ಅದಕ್ಕೆ ಬಂದ ಮಾಹಿತಿಯನ್ನು ಆಧರಿಸಿ ತಡರಾತ್ರಿ ದಾಳಿಯನ್ನು ನಡೆಸಿರುವಂಥದ್ದು. ಅದಕ್ಕೂ ಮೊದಲು ಏನು ಇವರಿಗೆ ಮಾಹಿತಿ ಗೊತ್ತಾಗುತ್ತೆ, ಹೋಗಿ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆ ಒಂದು ಪ್ರಕರಣವನ್ನು ಕೂಡ ದಾಖಲು ಮಾಡಲಾಗುತ್ತೆ. ಪ್ರಕರಣವನ್ನು ದಾಖಲು ಮಾಡಿ ಅಲ್ಲಿ ದಾಳಿಯನ್ನು ನಡೆಸಲಾಗುತ್ತೆ. ಸೊ ದಾಳಿಯನ್ನು ನಡೆಸಿದಾಗ ಸುಮಾರು 100 ಜನ ಪತ್ತೆಯಾಗಿದ್ದಾರೆ. ಅದರ ಜೊತೆಗೆ ಏನು ಅಲ್ಲಿ ಕೊಕೇನ್ ಇರ್ಬೋದು, MDMA ಇರ್ಬೋದು, ಹೈಡ್ರೋ ಗಾಂಜಾ ಇರ್ಬೋದು, ಅದರ ಜೊತೆಗೆ ಏನು ಬೇರೆ ಬೇರೆ ಬ್ರ್ಯಾಂಡ್ನ ಲಿಕ್ಕರ್ ಕೂಡ ಅಲ್ಲಿ ಪತ್ತೆ ಆಗಿರುವಂಥದ್ದು, ಎಲ್ಲವನ್ನೂ ಕೂಡ ವಶಪಡಿಸ್ಕೊಂಡಿದ್ದಾರೆ. ಇನ್ನು ಅಲ್ಲಿ ಏನು ಹೈ ಎಂಡ್ ಕಾರುಗಳು, ಅಂದರೆ ಬಿಸ್ನೆಸ್ ಮೆನ್ಗಳು, ಆಕ್ಟರ್ಸ್ಗಳು ಏನು ಬರ್ತಾರೆ ಬಳಸುವಂಥ ಹೈ ಎಂಡ್ ಕಾರುಗಳು ಭಾಗಿಯಾಗಿರುವಂಥದ್ದು ಪತ್ತೆ ಆಗಿರುವಂಥದ್ದು. ಅದ್ರ ಜೊತೆಗೆ MLA ಪಾಸ್ಗಳಿರುವಂತಹ ಕಾರುಗಳು ಕೂಡ ಅಲ್ಲಿ ಪತ್ತೆ ಆಗಿದೆ. ಬೆಂಗಳೂರು ಸೇರಿದಂತೆ ಬಹುತೇಕ ಜನ ಆಂಧ್ರ ಮೂಲದವರು ಹೆಚ್ಚಾಗಿ ಪಾರ್ಟಿಯಲ್ಲಿ ಭಾಗಿಯಾಗಿರುವಂಥದ್ದು. ಇದು ನಗರದ ಹೊರವಲಯ, ಅಂದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೆಬ್ಗೋಡಿ ಪೊಲೀಸ್ ಠಾಣೆ ಏನು ಬರುತ್ತೆ, ಈ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಪಾರ್ಟಿ. ಇದರ ಬಗ್ಗೆ ಸೂಕ್ತ ಮಾಹಿತಿಯನ್ನು ಪಡೆದು ಬೆಂಗಳೂರು ನಗರ ಪೊಲೀಸರು ಮತ್ತು ಹೆಬ್ಬಗೋಡಿ ಬೆಂಗಳೂರು ಗ್ರಾಮಾಂತರ ಪೊಲೀಸರು ಜಂಟಿ ಕಾರ್ಯಾಚರಣೆಯನ್ನು ನಡೆಸಿರುವಂಥದ್ದು. CCB ಅಧಿಕಾರಿಗಳ ಮಾಹಿತಿಯನ್ನು ಆಧರಿಸಿ ದಾಳಿ ನಡೆಸಿ ಸದ್ಯ ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಮುಂದುವರಿಸಿರುವಂಥದ್ದು. ಇನ್ನು ಈ ಪ್ರಕರಣದಲ್ಲಿ ನಟಿ ಏನೋ ಆಂಧ್ರ ಮೂಲದ ನಟಿಯಾಗಿರುವಂತಹ ಹೇಮಾ ಕೂಡ ಭಾಗಿಯಾಗಿದೆ ಅನ್ನೋ ಮಾಹಿತಿಗಳಿತ್ತು. ಆದರೆ ಅವರು ಇಲ್ಲ ಅಂತ ಹೇಳಿ ಒಂದು ವಿಡಿಯೋವನ್ನು ಕೂಡ ಅವರೇ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಆದರೆ ಬಲ್ಲ ಮೂಲಗಳ ಪ್ರಕಾರ ಅವರು ಕೂಡ ಅದೇ ಫಾರ್ಮ್ ಹೌಸ್ ಅಲ್ಲಿ ಇದ್ರು. ಈ ಪಾರ್ಟಿಯಲ್ಲಿ ಭಾಗಿಯಾಗಿಲ್ಲ ಅಂತ ಹಲವು ಅನುಮಾನಗಳಿರುವಂಥದ್ದು. ಆದರೆ ಮೂಲಗಳ ಪ್ರಕಾರ ಅವರು ಕೂಡ ಇದೇ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಇಡೀ ಪಾರ್ಟಿಯನ್ನು ವಾಸು ಎಂಬತನ ಬರ್ಡೇ, ಆತನು ಕೂಡ ಆಂಧ್ರ ಮೂಲದನು, ಆತನ ಬರ್ಡೇ ಹಿನ್ನೆಲೆ ಈ ಪಾರ್ಟಿಯನ್ನ ಆಯೋಜನೆಯನ್ನು ಮಾಡಲಾಗಿತ್ತು. ಸುಮಾರು 50 ಲಕ್ಷಕ್ಕೂ ಹೆಚ್ಚು ವೆಚ್ಚದಲ್ಲಿ ಖರ್ಚನ್ನು ಮಾಡಿ ಈ ಪಾರ್ಟಿಯನ್ನು ಆಯೋಜನೆ ಮಾಡಲಾಗಿತ್ತು. ಸಾಕಷ್ಟು ಜನ ಇಲ್ಲಿ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು. ಸೊ ಈ ಆಫ್ಟರ್ ಅವರ್ಸ್ ಪಾರ್ಟಿಗಳು ಏನು ನಡೆಯುತ್ತೆ, ರೇವ್ ಪಾರ್ಟೀಸ್, ಸದ್ಯ ಈ ಬಗ್ಗೆ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಸುಮಾರು 5 ಜನರು ಈಗ ಪ್ರಮುಖವಾಗಿ ಪಾರ್ಟಿಯಲ್ಲಿ ಭಾಗಿಯಾದವರು, ಪಾರ್ಟಿ ಆಯೋಜನೆ ಮಾಡಿದವರು, ಮತ್ತೆ ಏನು ಡ್ರಗ್ಸ್ಗಳನ್ನ ಇಟ್ಕೊಂಡಿದ್ರು ಕಾರುಗಳಲ್ಲಿ ರೆಡ್ ಹ್ಯಾಂಡ್ ಆಗಿ ಯಾರು ಸಿಕ್ಕರು ಅಂತವ್ರು 5 ಜನರ ವಿರುದ್ಧ ಬರ್ತ್ಡೇ ಬಾಯ್ ಆಗಿರುವಂತಹ ವಾಸು ಕೂಡ ಸೇರಿದಂತೆ 5 ವಿರುದ್ಧ ಪ್ರಕರಣ ದಾಖಲಾಗಿದೆ. ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ನಡೆಸ್ತಾ ಇರುವಂತದ್ದು. ಉಳಿದಂತೆ ಸುಮಾರು 100 ಜನರನ್ನು ಏನು ವಶಪಡಿಸಿಕೊಂಡಿದ್ರು. ಒಬ್ಬೊಬ್ಬರನ್ನ ಈಗಾಗಲೇ ಒಂದು ಮಾದಕ ಅಂದ್ರೆ ಗಾಂಜಾವನ್ನು ಸೇವಿಸಿದಾರ, ಡ್ರಗ್ಸ್ ಅನ್ನ ತೆಗೆದುಕೊಂಡಿದಾರ ಅಂತೇಳಿ ಮೆಡಿಕಲ್ ಟೆಸ್ಟ್ ಅನ್ನು ಮಾಡಿಸ್ಲಿಕ್ಕೆ ಮುಂದಾಗ್ತಾ ಇರುವಂತದ್ದು. ಅದಷ್ಟೇ ಅಲ್ಲದೆ ಇನ್ನು ಸ್ಥಳಕ್ಕೆ ಕೂಡ ಏನು FCL ಅಧಿಕಾರಿಗಳಿರ್ಬೋದು ಹೋಗಿರುವಂತೆ ಗಾಂಜಾ, ಕೊಕೇನು, MDMA ಏನೆಲ್ಲ ತೆಗೆದುಕೊಂಡು ಹೋಗಿದ್ರೆ ಅನ್ನೋದಕ್ಕೆ ಅದನ್ನ ಪರಿಶೀಲನೆಗೆ ಅಲ್ಲಿಗೂ ಕೂಡ ಹೋಗಿರುವಂತದ್ದು ಅಧಿಕಾರಿಗಳು. ಒಟ್ಟಾರೆಯಾಗಿ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಕ್ಕಂತ ಮಾಹಿತಿಗಳೇನಿತ್ತು, ಈ ಮಾಹಿತಿಯನ್ನ ಆಧರಿಸಿ ಬೆಂಗಳೂರು ನಗರ CCB ಘಟಕ ಏನಿದೆ ಇದು ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿರುವಂತದ್ದು. ದಶರಥ್, ಎಸ್, ಥ್ಯಾಂಕ್ ಯು ಸಂತೋಷ್ ನಿಮ್ಮಲ್ಲ ಮಾಹಿತಿಗೆ.